ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ. ಈ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿಯೂ ಮಾಡ್ಕೋಬೋದು. ಉಪ್ಪಿನಕಾಯಿ ಹಾಕಿದ ಮೇಲೆ ಒಂದು 4-5 ದಿವಸ ಬಿಟ್ಟು ತಿನ್ಬೋದು. ಇದನ್ನು 6 ತಿಂಗಳು ಇಲ್ಲಾಂದರೆ 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿನೇ ತಗೋಬೇಕು. ಸ್ವಲ್ಪ ಮೆತ್ತಗಿದ್ರೂ ಕೆಟ್ಟೋಗುತ್ತೆ, ಅದಕ್ಕೆ ಹುಳಿ ಮಾವಿನಕಾಯಿನೇ ತಗೋಬೇಕು. ಈ ಉಪ್ಪಿನಕಾಯಿ ಮಾಡುವ ಮೆಥಡು ತುಂಬ ಸಿಂಪಲ್ ಆಗಿದೆ ಮತ್ತು ಈಸಿಯಾಗಿದೆ. ಇವು ಒಂದು 12 ಮಾವಿನಕಾಯಿ ಇದೆ. ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿನೇ ತೊಗೊಂಡಿದ್ದೀನಿ. ತುಂಬ ಹುಳಿ ಇದೆ. ಇದು ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ 3/4 ಗಂಟೆ ಇಡಬೇಕು. ಕಾಯಿನ ತೊಳೆದಾದ್ಮೇಲೆ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪನೂ ನೀರು ಇರಬಾರ್ದು. ಈ ಉಪ್ಪಿನಕಾಯಿನ ನಮ್ಮ ಸಿಸ್ಟರ್ ಹಾಕ್ತಾಯಿದ್ರು. ಮೊದಲಿಗೆ ಎಲ್ಲ ತುಂಬನೂ ತೆಗಿತಾ ಇದ್ದಾರೆ. ಉಪ್ಪಿನಕಾಯಿ ಹಾಕುವಾಗ ಒಂದು ಸ್ವಲ್ಪನೂ ನೀರು ತಾಗಬಾರ್ದು. ಎಲ್ಲ ಕಟ್ ಮಾಡಿ ಆಯಿತು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬಹಳ ಕಡಿಮೆ ಐಟಮ್ಸ್ ಹಾಕಿ ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 6-7 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀವಿ. ಸ್ವಲ್ಪ ರಫಾಗಿ ಕುಟ್ಕೋಬೇಕಷ್ಟೆ. ಆರು ಟೀ ಸ್ಪೂನು ಸಾಸಿವೆ ತೊಗೊಂಡಿದ್ದೀವಿ. ಸಾಸಿವೆ ಫುಲ್ ಬಿಸಿಯಾಗಿ ಚಟ ಚಟ ಅನ್ನುತ್ತೆ, ಆವಾಗ ತೆಗಿಬೇಕು. 2 ಟೀ ಸ್ಪೂನು ಮೆಂತ್ಯಕಾಳು ಕೆಂಪಾಗುತ್ತೆ, ಆವಾಗ ತೆಗಿಬೇಕು. ಇವಾಗ ಸಾಸಿವೆ ಮತ್ತು ಮೆಂತ್ಯಕಾಳನ್ನ ಎರಡನ್ನೂ ಪೌಡ್ರ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು. ಟೀ ಕುಡಿಯೋ ಲೋಟದಲ್ಲಿ 1.5 ಗ್ಲಾಸ್ನಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀವಿ. ಎಣ್ಣೆ ಕಾದಿದ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿಯೇ ಫ್ರೈ ಮಾಡ್ಕೋಬೇಕಷ್ಟೆ, ಜಾಸ್ತಿ ಏನು ಬೇಡ. ಇವಾಗ ಎಲ್ಲನೂ ಮಿಕ್ಸ್ ಮಾಡಬೇಕು. 4-5 ಟೀ ಸ್ಪೂನು ಉಪ್ಪು ಹಾಕ್ಕೋಬೇಕು. 1.5 ಟೀ ಸ್ಪೂನು ಅರಿಶಿನ, 4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಬ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಪೌಡರು, ಟೂ ಟೀ ಸ್ಪೂನಷ್ಟು ಇಂಗು. ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಬೆಳ್ಳುಳ್ಳಿ ಫ್ರೈ ಮಾಡಿರೋದನ್ನ ಹಾಕೋತಾ ಇದ್ದೀವಿ. ಬೆಲ್ಲ ಹಾಕ್ಕೋತಾ ಇದ್ದೀವಿ. ಬೆಲ್ಲನ ನೋಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ. ನಾವಿಲ್ಲಿ 4-5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಆಯಿತು. ಎಲ್ಲ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು.
ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು. ಈ ಥರ ಸ್ಟೋರ್ ಮಾಡಿ ಇಟ್ಟಾದಮೇಲೆ ಒಂದು ದಿವಸ ಇಲ್ಲಾಂದರೆ 2 ದಿವಸ ಬಿಟ್ಟು ಒಂದು ಸ್ಪೂನಿಂದ ಕೈ ಆಡಿಸ್ಬೇಕು, ಇಲ್ಲಾಂದರೆ ಶೇಕ್ ಮಾಡಿ ಮಾಡಿ ಇಡಬೇಕು. ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಈ ಉಪ್ಪಿನಕಾಯಿ ಜಾಸ್ತಿ ದಿವಸ ಬೇಕು, ಜಾಸ್ತಿ ದಿವಸ ಇಡಬೇಕು ಅಂತ ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೀವು ಹಾಕೋ ಮಾವಿನಕಾಯಿಗಳು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು 2 ಸ್ಪೂನು ಜಾಸ್ತಿ ಮಾಡ್ಕೋಬೇಕು. ನೋಡಿ, ಒಂದು 4-5 ದಿವಸ ಬಿಟ್ಟಾದಮೇಲೆ ಹೀಗಾಗುತ್ತೆ. ನಾ 1-2 ಸಲ ಶೇಕ್ ಮಾಡಿ ಇಟ್ಟಿದ್ದೆ. ಈ ಥರ ರಸ ಬಿಟ್ಕೊಳ್ಳುತ್ತೆ.